सर्वेभ्यः सुप्रभातं। मम नाम तनिष्का। अहम् अष्टमकक्षायां पठामि। देवी अपराधक्षमापणस्तोत्रम्। न मन्त्रं नो यन्त्रं तदपि च न जाने स्तुतिमहो, न चाह्वानं ध्यानं तदपि च न जाने स्तुतिकथाः, न जाने मुद्रास्ते तदपि च न जाने विलपनं, परं जाने मातस्त्वदनुसरणं क्लेशहरणम्। विधेरज्ञानेन द्रविणविरहेण लसतया, विधेया शक्यत्वत्तव चरणयोर्यच्युतिरभूत्। तदेतं क्षन्तव्यं जननि सकलोद्धारिणि शिवे, कुपुत्रो जायेत क्वचिदपि कुमाता न भवति। ಧನ್ಯವಾದಾः. ದೇವಿ ಅಪರಾಧ ಕ್ಷಮಾಪನಾ ಸ್ತೋತ್ರವನ್ನು ಶಂಕರಾಚಾರ್ಯರು ರಚಿಸಿದ್ದಾರೆ. ನಾವು ಶ್ರೀಲಲಿತೆ ಜಗನ್ಮಾತೆಯನ್ನು ಯಾವ ಭಾವದಿಂದ ಕಾಣಬೇಕೆಂದು ಈ ಸ್ತೋತ್ರದಿಂದ ತಿಳಿಸಿದ್ದಾರೆ. ಅಮ್ಮ ಜಗನ್ಮಾತೆ, ತಾಯೇ, ನಾನು ನಿನ್ನನ್ನು ಒಲಿಸಿಕೊಳ್ಳಲು ಯಂತ್ರ ಮಂತ್ರ ತಂತ್ರ ಯಾವುದೂ ತಿಳಿದಿಲ್ಲ. ನಿನ್ನ ಆಹ್ವಾನವಾಗಲಿ ಧ್ಯಾನವನ್ನಾಗಲಿ ಸ್ತುತಿ ಕಥೆಯನ್ನಾಗಲಿ ಯಾವುದೂ ಅರಿತಿಲ್ಲ. ನಿನ್ನ ಮುದ್ರೆಯೂ ತಿಳಿದಿಲ್ಲ. ನಿನ್ನ ಮುಂದೆ ಮೊರೆ ಇಡುವುದನ್ನು ನಾನರಿಯೆ. ಆದರೆ ಅಮ್ಮ, ನನಗಿಷ್ಟು ಮಾತ್ರ ತಿಳಿದಿದೆ. ನಿನ್ನಲ್ಲಿ ನನ್ನ ಸಂಕಟವನ್ನು ಅಮ್ಮ ಎಂದು ಮೊರೆ ಇಡುತ್ತಾ ನಿನ್ನ ಬಳಿ ಮಗುವಾಗಿ ಬೇಡಿದರೆ ನನ್ನ ಕಷ್ಟಗಳೆಲ್ಲ ಹೇಳ ಹೆಸರಿಲ್ಲದೆ ಹೋಗುತ್ತದೆ. ಹೇ ಜನನಿ ತಾಯೇ, ನನ್ನ ಸೋಮಾರಿತನದಿಂದ ನಿನ್ನ ಪಾದ ಕಮಲ ಸೇವೆ ಮಾಡಲು ಸಾಧ್ಯವಾಗಲಿಲ್ಲ. ನನ್ನ ಕರ್ತವ್ಯದಲ್ಲಿ ತಪ್ಪುಗಳಾಗಿವೆ, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಇವೆಲ್ಲವೂ ಕ್ಷಮಿಸಬಹುದಾಗಿದೆ, ಏಕೆಂದರೆ ನೀನು ಎಲ್ಲರ ರಕ್ಷಕಳಾಗಿರುವೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿದ್ದರೂ ಇರಬಹುದು, ಆಶ್ಚರ್ಯವೇನಿಲ್ಲ. ಆದರೆ ಕೆಟ್ಟ ತಾಯಿ ಮಾತ್ರ ಎಲ್ಲೂ ಕಾಣಸಿಗುವುದಿಲ್ಲ. ಅಂದರೆ ಹೃದಯದಿಂದ ಜಗನ್ಮಾತೆಯನ್ನು ತನ್ನ ಹೆತ್ತ ತಾಯಿ ಎಂಬ ಭಾವನೆಯಿಂದ ಜಗನ್ಮಾತೆಯನ್ನು ಆರಾಧಿಸಬೇಕೆಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆಗ ಆ ತಾಯಿಯು ಮಕ್ಕಳನ್ನು ಪ್ರೀತಿಯಿಂದ ಕಾಪಾಡುತ್ತಾಳೆ.